ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ಇವತ್ತು ನಾನು ತುಂಬ ಫೇಮಸ್ ಆದಂತಹ ಕೇರಳ ಪರೋಟ, ಮಲಬಾರ್ ಪರೋಟ ಅಂತಲೂ ಕರೀತಾರೆ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಪದರಾಗಿ ಮನೆಯಲ್ಲಿಯೇ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ಮಲಬಾರ್ ಪರೋಟವನ್ನು ಸಾಮಾನ್ಯವಾಗಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ನಾನು ಕೂಡ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸಿದ್ದೀನಿ. ಇದಕ್ಕೆ ನೀರಿನ ಬದಲಿಗೆ ಹಾಲನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಹಿಡಿಸುವಷ್ಟು ಹಾಲನ್ನು ಹಾಕಿ, ನಾವು ಚಪಾತಿ ಹಿಟ್ಟನ್ನು ಯಾವ ಹದಕ್ಕೆ ಕಲಿಸ್ತೀವೋ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಿ ಅಲ್ಲ, ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೂ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಾವು ಇದನ್ನು ತುಂಬ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಕಲಿಸಿದ ಮತ್ತೆ ನೀವು ನೆನೆಯೋದಕ್ಕೆ ಬಿಡಬೇಕು. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ, ಚಪಾತಿ ಹಿಟ್ಟಿನಿಂದ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಸಿ ಇಟ್ಕೋಬೇಕು. ಚೆನ್ನಾಗಿ ನಾದಬೇಕು. ಮೇಲಿನಿಂದ ಎಣ್ಣೆಯನ್ನು ಹಾಕಬೇಕು. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನಾದಿ ನೆನೆಯೋದಕ್ಕೆ ಬಿಡಬೇಕು. ನಾನಿಲ್ಲಿ 1-2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ನೀವು ಕೂಡ ಮಾಡೋದಕ್ಕೆ 2 ಗಂಟೆಗಳ ಮೊದಲು ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಚೆನ್ನಾಗಿ ನಾದಿ ಮುಚ್ಚಿ ನೆನೆಯೋದಕ್ಕೆ ಬಿಡಿ. ಮುಚ್ಚುವಾಗಲೂ ಕೂಡ ನೀವು ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸಿ. ನೀವು ಎಷ್ಟು ಎಣ್ಣೆ ಹಾಕ್ತೀರೋ ಅಷ್ಟು ಹೀರ್ಕೊಳ್ಳುತ್ತೆ ಅದು. ಸ್ವಲ್ಪ ಎಣ್ಣೆಯನ್ನು ಹಾಕಿ ನೆನೆಯೋದಕ್ಕೆ ಬಿಡಬೇಕು. ನಂತರ ಚೆನ್ನಾಗಿ ಇದನ್ನು ನಾದಬೇಕು. ಎಷ್ಟು ಸಾಧ್ಯವೋ ಅಷ್ಟು ನಾದಬೇಕು. ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಹೇಳಿದರೆ, ನಾವು ಎಣ್ಣೆಯನ್ನು ಹಾಕಿ ನೆನೆಸಿಟ್ಟಾಗ ಅದು ಸ್ವಲ್ಪ ಮತ್ತಷ್ಟು ಸಾಫ್ಟ್ ಆಗುತ್ತೆ. ನೀವು ಕಲಿಸೋವಾಗಲೇ ಸ್ವಲ್ಪ ಸಾಫ್ಟ್ ಇಟ್ಕೊಂಡ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ನಿಮಗೆ ಪರೋಟವನ್ನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ನಂತರ ನೆನೆಸಿಟ್ಟ ಮೇಲೆ ಅದು ಸಾಫ್ಟ್ ಆಗುತ್ತೆ. ಈಗ ದೊಡ್ಡ ಒಂದು ಕಿತ್ತಳೆ ಆಕಾರದಷ್ಟು ಹಿಟ್ಟನ್ನು ತಗೊಂಡು ಇದನ್ನು ಎಷ್ಟು ದೊಡ್ಡಕ್ಕೆ ಸಾಧ್ಯವೋ ಅಷ್ಟು ದೊಡ್ಡಕ್ಕೆ ನೀವು ಲಟ್ಟಿಸ್ಬೇಕು. ಎಷ್ಟು ದೊಡ್ಡಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗುತ್ತೋ ಅಷ್ಟು ದೊಡ್ಡಕ್ಕೆ ಲಟ್ಟಿಸ್ಕೊಳ್ಳಿ. ನಂತರ ಇದನ್ನು ಸಪುರಕ್ಕೆ ಕತ್ತರಿಸಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ತುಂಬ 3-4 ವೇರಿಯೇಷನಲ್ಲಿ ಮಾಡ್ತಾರೆ. ನಾನು ಈ ವಿಧಾನವನ್ನು ಮಾಡಿದ್ದೀನಿ. ತುಂಬ ಈಸಿ ಅಂತ ನನಗನ್ನಿಸ್ತು. ಪದರಾಗೂ ಬರುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ರೀತಿ ಅದನ್ನು ಕಟ್ ಮಾಡಿಕೊಂಡು ಎಲ್ಲವನ್ನು ನಿಧಾನವಾಗಿ ಅದನ್ನು ಜೋಡಿಸ್ಕೋಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಹಾಗೆ ಅದನ್ನು ನಿಧಾನವಾಗಿ ಒಂದುಗೂಡಿಸಿ ಸುತ್ತಿ ಮತ್ತೆ ಉಂಡೆಯನ್ನು ಮಾಡಬೇಕು. ಈ ಉಂಡೆಯನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಮತ್ತು 5 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ನೀವು ಎಷ್ಟು ರೆಸ್ಟ್ ಮಾಡಿಸ್ತೀರೋ ಅಷ್ಟು ಸಾಫ್ಟಾಗಿ ಪದರಾಗಿ ಮಲಬಾರ್ ಪರೋಟ ಬರುತ್ತೆ. ಇದನ್ನು ಈ ರೀತಿಯಲ್ಲಿ ಮತ್ತೆ ಚಪಾತಿಯನ್ನು ಅಥವಾ ಪರೋಟವನ್ನು ಲಟ್ಟಿಸ್ಬೇಕು. ನೋಡಿ, ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಆಯಿತು. ಇದನ್ನು ಕಾವಲಿ ಮೇಲೆ ಹಾಕಿ ಬೇಯಿಸಬೇಕು. ಬೇಯಿಸೋವಾಗಲೂ ಕೂಡ ನಿಮಗೆ ಮೇಲಿಂದ ಎಣ್ಣೆಯನ್ನು ಹಾಕಬೇಕು. ಮಲಬಾರ್ ಪರೋಟ ಅಥವಾ ಕೇರಳ ಪರೋಟಕ್ಕೆ ತುಂಬ ಎಣ್ಣೆ ಬೇಕಾಗುತ್ತೆ. 2 ಕಡೆಯಲ್ಲಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ನಿಮಗೆ ಬೇಯೋವಾಗಲೇ ಕಾಣ್ತಾ ಇದೆ, ಪದರಾಗಿ ಪರೋಟ ಬರ್ತಾ ಇರೋದು ಕಾಣಿಸುತ್ತೆ. ಕೇರಳ ಪರೋಟ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಪೇಷನ್ಸ್ ಬೇಕಾಗುತ್ತೆ. ಪೇಷನ್ಸ್ ಇಟ್ಕೊಂಡು ಟೈಮ್ ತೊಗೊಂಡು ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ನೋಡಿ, ನಿಮಗೆ ಬೇಯೋವಾಗಲೇ ಕಾಣ್ತಾ ಇದೆ ಪದರಾಗಿ ಬಿಟ್ಕೊಳ್ತಾ ಇರೋದು. ಈ ರೀತಿಯಲ್ಲಿ 2 ಕಡೆಯಲ್ಲಿ ಬೇಯಿಸಬೇಕು. ನಂತರ ಅದನ್ನು ಕೈಯಲ್ಲಿ ಸ್ವಲ್ಪ ಸ್ಕ್ವೀಸ್ ಮಾಡಬೇಕು. ಆಗ ನಿಮಗೆ ಪದರ ಕರೆಕ್ಟಾಗಿ ಬಿಟ್ಕೊಳ್ಳುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಅದನ್ನು ಮಾಡಬೇಕು ಅಂತ. ಇದನ್ನು ನೀವು ಬಿಸಿ ಯಾವುದೇ ಕರಿ ಜೊತೆಗೆ ಸರ್ವ್ ಮಾಡ್ಕೋಬೋದು. ಸುಲಭವಾಗಿ ನೀವು ಮನೆಯಲ್ಲಿಯೇ ಕೇರಳ ಪರೋಟವನ್ನು ಹೇಗೆ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.